ಮಾತಾಡ್ತಾವ್ರು ನಮ್ಮ ಅಪ್ಪ ಎಂತಾವೆ. ಏ ಪೊಲೀಸಪ್ಪ, ನೀನು ದೊಡ್ಡ ಮನ್ಸ್ ಆಗಿರ್ಬೋದು, ಆದ್ರೆ ಊರ್ನಾಗೆ ನಮ್ಮ ಅಪ್ಪ ಹೆಂಗೆ ಸ್ಯಾನೆ ಮರ್ಯಾದೆ ಇದೆ. ಬಸ್ಸಿ ಅದನ್ನೆಲ್ಲ ತಿಳ್ಕೊಂಡ್ ಮಾತಾಡೋ. ಎಷ್ಟು ಗೌರವ ಇದೆ ಅಂತ ತಿಳ್ಕೊಂಡೇ ಮಾತಾಡ್ತಿರೋದು. ನಿಮ್ಮ ಅಣ್ಣ ನಿಮ್ ತಂದೆ ಎಂತ ಗನಂದಾರಿ ಕೆಲಸ ಮಾಡಿದ್ದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇವ್ರ ಮೇಲೆ ಎಷ್ಟು ಕೇಸ್ ಇದೆ ಅಂತಾನೂ ನನಗ್ ಗೊತ್ತು. ಏಯ್ ಅದೆಲ್ಲ ನಂಗೂ ಗೊತ್ತದೆ ಕಣ್ಲ, ನೀನೇನು ಹೊಸದಾಗಿ ಹೇಳೋದ್ ಬೇಕಾಗಿಲ್ಲ. ನೀವ್ ಇಲ್ಲಿಗೆ ಬಂದಿರೋದು ನಿಮ್ ಮಗನ್ ಎಂಗೇಜ್ಮೆಂಟ್ಗೆ, ಅದನ್ನ ಮುಗಿಸ್ಕೊಂಡ್ ಓದ್ ನಾನ್ ತೊಯ್ತಾ ಇರ್ಬೇಕು. ಇದು ನಿಮ್ ಠಾಣೆ ಅಲ್ಲ, ಇಲ್ಲಿ ಕುಂತ್ಕೊಂಡ್ ನಮ್ಮ ಅಪ್ಪ ಏನು ವಿಚಾರಣೆ ಮಾಡಕ್ಕೆ. ನೀವು ದೊಡ್ಡ ಪೊಲೀಸ್ ಆಫೀಸರೇ ಇರ್ಬೋದು, ಆದ್ರೆ ಹೇಳ್ತೀನಿ ಕೇಳಿ, ಇಲ್ಲಿ ತನಕ ನಮ್ಮ ಅಪ್ಪಯ್ಯನ್ ಯಾವ ಪೊಲೀಸ್ ಅವನು ಮುಟ್ಟಿಲ್ಲ, ಇನ್ ಮುಂದೆನು ಮುಟ್ಟಕ್ಕಾಗಕ್ಕಿಲ್ಲ. ಐಜಿ ಸಾಹೇಬ, ಆಗ್ಲಿಂದ ಸಂಬಂಧಿಕ ಅಂತ ಮರವಾದೆ ಕೊಟ್ರೆ ಎಲ್ರ ಮುಂದೆ ನಮ್ಮ ಅಪ್ಪಯ್ಯನ್ನ ಅವಮಾನ ಮಾಡ್ತೀಯಲ್ಲ ನೀನು. ನಿನ್ನಂತ ಎಷ್ಟು ಜನ ಪೊಲೀಸರನ್ನ ಪಳಗಿಸಿಲ್ಲ ನಾವು. ನೀವೊಂದ್ ಲೆಕ್ಕನೇ ಇಲ್ಲ ನಮ್ಗೆ. ಏನ್ಲ ಅಂದೆ ನೀನು? ನಮ್ಮಪ್ಪನ ಕೈಗೆ ಕೋಳ ತೋಡಿಸಿ ಹಾಸನದ ರಸ್ತೆಯಾಗಿ ಮೆರವಣಿಗೆ ಮಾಡೋ ತಾಕತ್ತು ನಿನಗಿದ್ರೆ ಇಡೀ ಹಾಸನನೇ ಸ್ತಬ್ಧ ಮಾಡೋ ತಾಕತ್ತು ನಮಗೈತೆ ಕಣ್ಲ. ನೀನು ಮೆರವಣಿಗೆ ಮಾಡು, ನಾವು ಹಾಸನಾಂಬ ಜಾತ್ರೆನೇ ಮಾಡ್ತೀವಿ. ಬಂದ್ನ ಮಿಠಾಯಿ ತಿನ್ನ ಜಾತ್ರೆ ನೋಡದ್ನ ಅಂತ ಒಯ್ತಾ ಇರ್ಬೇಕು. ನನ್ ಮುಂದೆನೆ ನನ್ನ ತಂದೆಗೆ ಆವಾಜ್ ಹಾಕ್ತೀರಾ? ಕೇಸ್ ಹಾಕಿದ್ರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಲಾಯರಿ ಏನ್ಲಾ ಹೇಳ್ದೆ ನೀನು? ಕೇಸು ನಮ್ಮ್ಯಾಗೆ ಕೇಸ್ ಮಾಡಿಯೇ ಕಾಮಿಡಿ ಮಾಡ್ತಿದ್ಯಾ? ನಮ್ನ ಒಳಿಕ್ ಹಾಕುವಂತೆ ಜೈಲು ಅದು ಯಾವ್ದಲ್ಲ ಅದೇ ಹೇಳ ವಸಿ, ನಾನು ತಿಳ್ಕೊಂಡೆ. ಹೇಳು ಹೇಳು ಹೇಳ. ಯಾಕ್ಲಾ ಮಾತೆ ಗೊತ್ತಾ ಇಲ್ಲ? ಸಿಂಹನ ಬೋನೊಳಿಕ್ ಹಾಕೋದು ಅದಕ್ ಬುದ್ಧಿ ಕಲ್ಸಕ್ಕಲ್ಲ ಕಣ್ಲಾ, ಅದ್ರ ಮೇಲಿನ ಭಯಕ್ಕೆ. ಯಾಕ್ರಲ್ಲ ಅಪ್ಪ ಮಕ್ಕಳು ಇಬ್ರು ಸೇರ್ಕೊಂಡು ಈ ತರ ಎದುರ್ತೀರಿ ನಮ್ ನೋಡಿದ್ರೆ? ಕೈ ಮಿಲಾಯಿಸ್ರಲ್ಲ, ನೋಡ ಬಿಡೋಣ ಯಾರು ಅಂತ. ರುದ್ರ ಸುಮ್ಕಿರ್ಲ. ಐಜಿ ಸಾಹೇಬ್ರೆ, ನನ್ನಿಂದ ತೆಪ್ಪಾಯ್ತು. ಅಪ್ಪ ಏನ್ ಹೇಳ್ತಿದ್ಯಾ ನೀನು? ರುದ್ರ ಸುಮ್ಕಿರು ಅನ್ನಲ್ಲ. ಐಜಿ ಸಾಹೇಬ್ರೆ, ನನ್ನಿಂದ ತೆಪ್ಪಾಯ್ತು, ಸಂಸ್ಬಿಡಿ. ನಿಮ್ಮ ಮಗನ ಎಂಗೇಜ್ಮೆಂಟ್ ನಾ ಮುಂದುವರಿಸಿ. ನಮ್ಮಿಂದ ನಿಮ್ಗೆಲ್ಲ ತೊಂದರೆ ಆಯ್ತೈತಿ. ನೆಟ್ರೆ ನಾವಿನ್ ಬರ್ತೀವಿ. ಸರ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಏನೋ ತಪ್ಪಾಗಿ ಹೋಗಿದೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮ ಮಾವಯ್ಯ ಸ್ವಲ್ಪ ಹಾಗೇನೆ. ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಕ್ರಿಮಿನಲ್ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ಲ. ಈಗಲೇ ನಿನ್ನನ್ನು ಒದ್ದು ಎಳ್ಕೊಂಡೋಗಿ ಬೆಂಡೆತ್ತಿ ಬೆವರಿಳ್ಸಕ್ಕೆ ನನಗೆ ರೈಟ್ಸ್ ಇದೆ. ಮಾಡಿರೋ ತಪ್ಪನ್ನ ಒಪ್ಕೊಂಡು ಬದುಕೋ ದಾರಿ ಕಲಿ. ಇವತ್ತು ಎಂಗೇಜ್ಮೆಂಟಲ್ಲಿ ಏನೆಲ್ಲ ಆಗೋಯ್ತು, ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ನೋ ಟೈಮಲ್ಲಿ ಹೀಗೆಲ್ಲ ಆಯಿತು. ನಂಗೂ ಆ ಬೇಜಾರದೇ ಅಮ್ಮಿಯವರೇ. ನನ್ನ ಕಣ್ ಮುಂದೆನೆ ಗ್ರೀಸ್ಮಿಯವ್ರ ಮಾವಯ್ಯ ಅಪ್ಪ ಹಿಂಗಂಗೆಲ್ಲ ಬೈತಾ ಇದ್ರೆ
ಕೈನಾಗ ನೋಡ್ಕೊಂಡು ಸುಮ್ಕೆ ಇರೋಕ್ಕಾಗಲಿಲ್ಲ. ನೋಡ್ಕೊಂಡಿರಿ ಅಂತ ನಾನು ಹೇಳ್ತಿಲ್ಲ, ಆದರೆ ಇದನ್ನು ದೊಡ್ಡದಾಗದೇ ಇರೋ ಥರ ತಡಿಬೋದಿತ್ತಲ್ವಾ? ನಾನು ತಡೆಯೋಕ್ಕೆ ಹೋದೆ, ಆದರೆ ಅವರೇ ಅಪ್ಪ ಇವನ್ ತಾವ ದಿಮಾಕ್ನಾಗ ಮಾತಾಡ್ತಾ ಇದ್ದಿದ್ದು. ನನಗೂ ಕೋಪ ಬಂದು ಒಂದೆರಡು ಮಾತಾಡಿದೆ. ಹಿಂಗೆಲ್ಲ ಆಯ್ತದೆ ಅಂತ ನನಗೂ ಗೊತ್ತಿರಲಿಲ್ಲ. ಎಲ್ಲರೂ ಒಟ್ಟಿಗೆ ಚೆನ್ನಾಗಿರ್ಬೇಕು ಅನ್ನೋ ಟೈಮಲ್ಲಿ ಯಾಕೆ ಹೀಗೆಲ್ಲ ಆಯ್ತು? ಅದು ಯಾರು ಕೆಟ್ಟ ದೃಷ್ಟಿ ನಮ್ಮ ಕುಟುಂಬದ ಮೇಲೆ ಬಿದ್ದಿದೆಯೋ ಏನೋ. ಒಳ್ಳೇದು ನಡೆಯೋ ಟೈಮಲ್ಲಿ ಏನಾದರೂ ಒಂದು ಕೆಟ್ಟದಾಗ್ತಾ ಇದೆ. ಹೋಲಿ ಬಿಡಿ, ನೀವು ಬೇಜಾರಾಗ್ಬಿಡಿ. ಹಿಂಗಿದ್ರೂ ಮದುವೆಗೆ ಹೋಗ್ಲೇಬೇಕಲ್ಲ. ಅಲ್ಲಿ ನಾನೇ ಮಾವಯ್ಯಂತ ವಾತಿ ಅಪ್ಪ ಆಯಿತು ಅಂತ ಕೇಳ್ಕೊತೀನಿ. ಬೇಡ ಬೇಡ, ಮದುವೆ ಮನೇಲಿ ಈ ವಿಷಯ ತೆಗೆದು ಎಲ್ಲರೂ ಬೇಜಾರಾಗೋದು ನನಗೆ ಇಷ್ಟ ಇಲ್ಲ. ಆಗಿರೋದನ್ನೆಲ್ಲ ಇವತ್ತೇ ಮರ್ತು ಬಿಡೋಣ. ಗ್ರೀಷ್ಮನ್ ಮದುವೆ ಯಾವುದೇ ತೊಂದರೆ ಇಲ್ಲದೆ ಆಗಬೇಕು, ನನಗಷ್ಟೇ ಬೇಕು. ನೀವು ಚಿಂತೆ ಮಾಡಿಬಿಡಿ ಅಮ್ಮಿಯರೇ, ಯಾವ ಸಮಸ್ಯೆನೂ ಆಗೋಕ್ಕಿಲ್ಲ. ನಾವು ಅನ್ಕೊಂಡಂಗೆ ಗ್ರೀಷ್ಮಿ ಮದುವೆ ಸಂದಾಗೆ ಆಯ್ತದೆ. ಅವಳು ಖುಷಿಯಾಗಿ ಗಂಡನ ಮನೆಗೆ ಹೋಗೇ ಹೋಯ್ತಾಳೆ. ನೀವು ಆರಾಮಾಗಿರಿ. ಹೀಗೆಲ್ಲ ಆಯ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆಮಂತ್ರಣ ಕೊಟ್ಟು ಅವಮಾನ ಮಾಡಿ ಕಳಿಸವ್ರೆ. ಎಲ್ರ ಮುಂದೆ ತಲೆ ತಗ್ಸಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ ಅನ್ಸ್ತದೆ. ಮೇಟ್ರು ಹಿಂಗ ಮಂಕ್ ಬೂದಿ ಏರಿಸ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಪಾರ್ವತಿ. ಬೀಗರು ಅಂತ ಗೌರವ ತೋರಿಸ್ತಾನೆ ಅನ್ಕೊಂಡ್ರೆ ಕೆರದಲ್ಲಿ ಓಡಿಸ್ಕೊಂಡ್ ಬಂದಂಗ ಆತಲ್ಲ. ಅವತ್ತ ಅವ್ನು ನಮ್ಮನೆಗೆ ಬಂದಾಗ ಮುಖಕ್ಕೆ ಮಸಿ ಬಡ್ದು ಕಳ್ಸಿರ್ಲಿಲ್ವೇ? ಅದೇ ಸೇಡನ್ನ ಇವತ್ತು ತೀರ್ಸ್ಕೊಂಡವನೆ, ಅದು ಮಗಳು ನಿಶ್ಚಿತಾರ್ಥದಾಗೆ. ಅಲ್ಲ, ಈ ಟೈಮಲ್ಲ, ಇಂಥ ಟೈಮಲ್ಲ ದ್ವೇಷ ತೀರಿಸ್ಕೊಳ್ಳೋದು. ಇಂಥ ಟೈಮಲ್ಲಿ ದ್ವೇಷ ತೀರಿಸ್ಕೊಂಡವನೆ ಅಂದ್ರೆ ಅವನ ಹೊಟ್ಟೆಲಿ ಇನ್ಗೆಂತ ಊರಿರ್ಬೇಡ. ನೋಡೋದು ಮೇಟ್ರು. ಮಾರಿ ಬುದ್ಧಿ ಮನ್ಸ ಮಗಳನ್ ಕೊಟ್ಟಿವ್ ನೀನು ಕನಿಕರನು ಇಲ್ದೆ ನಮಗ ಅವಮಾನ ಮಾಡ್ದ ಅಲ್ವಾ? ಅವನ್ಗೆ ಹೆಂಗ ಪ್ರತಿಕಾರ ತೀರಿಸ್ಕೊಂತೀನಿ ನೋಡ್ತಾ ಇರು. ಹೊಸ ನೀರು ಬಂದದೆ ಅಂತ ಹಳೆ ನೀರನ್ನ ಮರ್ತು ಮೆರಿತಾವನ ಮೇಟ್ರು. ಈ ಹೊಸ ಬೀಗರ ಜೊತೆ ಅದು ಏಟೊಂದು ದಿನ ಇರ್ತಾನೆ ನಾನು ನೋಡ್ತೀನಿ. ಹೀಗೆ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಶಿವರುದ್ರಪ್ಪನವರು ಸ್ವಲ್ಪ ಓವರಾಗಿ ಮಾಡಿಬಿಟ್ರು. ಅವ್ರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡಿ ಪ್ಲೀಸ್. ಎಂಥ ಜನ ರೀ ಅವರು? ಅಂಥವ್ರ ಮನೆಗೆ ಹೋಗಿ ಹೋಗಿ ನಿಮ್ಮ ಮಗಳನ್ನ ಹೇಗೆ ಕೊಟ್ರಿ? ಸ್ವಲ್ಪನೂ ಸಂಸ್ಕಾರ ಅನ್ನೋದು ಇಲ್ವಲ್ರಿ ಅವ್ರಿಗೆ? ಹೇಗ್ ಮಾತಾಡ್ತಾರೆ ನೋಡಿದ್ಯಾ ಅಮ್ಮ? ಫಂಕ್ಷನ್ ಅಲ್ಲಿ ಹೇಗ್ ಬಿಹೇವ್ ಮಾಡಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ. ಛೇ, ಇಂಥವರೆಲ್ಲ ನಿಮ್ಗೆ ಸಂಬಂಧಿಕರಾಗಿದ್ದಾರೆ ಅಂದ್ರೆ ನಮಗೆ ನಾಚಿಕೆ ಆಗತ್ತೆ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅವ್ರು ಆ ರೀತಿ ನಡ್ಕೋತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಇದು ಒಂದು ಸರ್ತಿ ಕ್ಷಮಿಸ್ಬಿಡಿ. ಮತ್ತೆ ಅವ್ರು ಆ ರೀತಿ ನಡ್ಕೊಳ್ಳೋ ಥರ ನಾವು ನೋಡ್ಕೋತೀವಿ. ಅವ್ರು ಮಾಡಿರೋ ತಪ್ಪಿಗೆ ನೀವು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಅಷ್ಟಕ್ಕೂ ನೀವೇನು ತಪ್ಪು ಮಾಡಿಲ್ವಲ್ಲ. ಹೌದು ಅಂಕಲ್, ಎಲ್ಲರೂ ಹೊರಟೋದ್ರಲ್ಲ, ಮುಂದೆ ಆಗ್ಬೇಕಾಗಿರೋ ಕೆಲಸ ನೋಡೋಣ ಬನ್ನಿ. ಪರಿಚಯ್ ಅವ್ರು ಈಗ ಹೋಗಿರ್ಬೋದು, ಮದುವೆಗೆ ಬಂದೇ ಬರ್ತಾರೆ.
ಕಮಿಷನರ್ಗಳು ನನ್ನ ಸೀನಿಯರ್ಸ್ಗಳು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ನಾನು ಆ ಕ್ರಿಮಿನಲ್ಗಳ ಸಂಬಂಧಿಕ ಅನ್ಸ್ಕೊಳಕ್ ಇಷ್ಟ ಇಲ್ಲ. ನೋಡಿ, ನಾನೀಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮದುವೆಗೆ ಆ ಶಿವರುದ್ರಪ್ಪನ ಕಡೆಯವ್ರು ಯಾರು ಬರಬಾರ್ದು. ಮದುವೆಗೆ ಬಂದು ಅವ್ರು ಏನ್ ಗಲಾಟೆ ಮಾಡ್ತಾರೋ ಹೇಳೋದಕ್ಕಾಗಲ್ಲ. ಅದಕ್ಕೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ಅವರಿಂದ ಮದುವೆಗೆ ಯಾವ ಸಮಸ್ಯೆನೂ ಆಗೋದು ಬೇಡ. ಅವ್ರು ಮದುವೆಗೆ ಬರ್ದೇ ಇದ್ರೇನೆ ಒಳ್ಳೇದು. ಅಯ್ಯೋ, ಹೀಗಂದ್ರೆ ಹೇಗೆ? ಅವರು ನಮ್ಮ ಬೀಗರು. ಗೌರಿ ಅವ್ರ ಮನೆಯಲ್ಲೇ ಇರೋದು. ನೀನು ತಂಗಿ ಮದುವೆಗೆ ಬರಬೇಡ ಅಂದ್ರೆ ಹೇಗಾಗುತ್ತೆ? ಹೇಗೆ ಅಂದ್ರೆ ಬಾಯಲ್ಲೇ ಹೇಳ್ರಿ. ನಿಮ್ ಮಗಳ ಮನೆಯವರು ಎಂಥವ್ರು ಅಂತ ಗೊತ್ತಿದ್ರು ಅವ್ರನ್ನ ಕರೆಯಕ್ಕಾಗತ್ತಾ? ಅಮ್ಮ, ಗೌರಿ ಅವ್ರಿಗೆ ಗ್ರೀಷ್ಮ ಅಂದರೆ ಪ್ರಾಣ. ಅವ್ರನ್ನ ಮದುವೆಗೆ ಬರಬೇಡಿ ಅಂದರೆ ಅವ್ರ ಮನ್ಸಿಗೆ ನೋವಾಗಲ್ವಾ? ಸರಿ, ಹಾಗಿದ್ರೆ ಗೌರಿ ಮಾತ್ರ ಈ ಮದ್ವೆಗೆ ಬರಲಿ. ಉಳಿದವ್ರು ಯಾರು ಬರೋ ಹಾಗಿಲ್ಲ.